ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತೇಳಿ. ನಮಸ್ತೆ ಹೇಳಿ ಸರ್. ತಮ್ಮ ಊರ ಹೆಸರು ಊರು ಹೇಳಿ ಸರ್. ಸರ್ ನಮ್ಮದು ಕಾಳನಹಳ್ಳಿ ಹೊಸಕೊಪ್ಪಲು ಅಂತ ಅಂದ್ಬಿಟ್ಟು ಹಾಗೆ ಕ್ಯಾರನಾರ ತಾಲೂಕು ಮೈಸೂರು ಡಿಸ್ಟಿಕ್ಕು. ನಂದು VR ಆರ್ಗಾನಿಕ್ ನರ್ಸರಿ ಫಾರಮ್ಮು ಬಾಳೆಗಿಡ ನಮ್ಗೆ ಕೊಟ್ಟಿದ್ದು ಅಣ್ಣವ್ರಿಗೆ. ಹಾಂ ಸರ್. ನಮ್ಮ ದೂರವಾಣಿ ಸಂಖ್ಯೆ 9902038931. ಈಗ ಎಷ್ಟು ತಿಂಗಳಾಯ್ತು ಸರ್ ಗಿಡಕ್ಕೆ? ಸರ್ ಇದು ಈಗ 3 ತಿಂಗಳಾಗೈತೆ ಸರ್. 3 ತಿಂಗಳಿಗೆ 12 ಎಲೆ ಇರಬೇಕು ನಾವು ಕೊಟ್ಟಿದ್ದು. ಹೌದು ಸರ್. ಈಗ 12 ಎಲೆ ಇದೆಯಾ ಅಂತ ಲೆಕ್ಕ ಮಾಡಿ, ಜಾಸ್ತಿ ಇದ್ದರೆ ನೋಡೋಣ ಹೆಂಗಿದೆ ಅಂತ. ನೋಡಿ ಸರ್, ಹಾಗೆ ಈಗ 1 2 3 4 5 6 7 8 9 10 11 12 13 14 15 ಗಿಡ ಇದೆ. 15 ಅಂದರೆ ಹೆಚ್ಚು ಕಡಿಮೆ 4 ತಿಂಗಳೇ. 4 ತಿಂಗಳು. 4 ತಿಂಗಳು ಆಯಿತು. 4 ತಿಂಗಳು ಆಗಿಲ್ಲ ಸರ್, ಒಟ್ಟು 3 ತಿಂಗಳು ಆಗೈತೆ. 3 ತಿಂಗಳಾಗಿದೆ. 4 ಅಂದರೆ ನೀವು ಕೊಟ್ಟರೆ ಗೊಬ್ಬರದ ಮೇಲೆ ಬಂದಿರುತ್ತೆ. ಹೌದು ಸರ್. ನೋಡಿ ಇನ್ನೂ ಒಂದು ಲೆಕ್ಕ ಹಾಕೋಣ. ಇದು ಚಿಕ್ಕನ್ನ ಲೆಕ್ಕ ಹಾಕೋಣ. ಇದನ್ನ ಲೆಕ್ಕ ಹಾಕಿದೆ. ಇದನ್ನೇ ತಗೊಳ್ಳೋಣ. ಆಯಿತು. ಈ ಕೆಳಗಡೆ ದಿವೆ 4 ಇದೆ. 4 5 6 7 8 9 10 11 12 13 14 ಇದು ಒಬ್ಬ ಕುಯ್ಕೊಂಡು ಹೋಗೋಣ. ಇದು ಸೇರಿದ್ರೆ 15 ಆಗುತ್ತೆ. 15 ಅಲ್ಲ. ಈಗ ಇದ್ರ ಸಿಂಟಮ್ಸ್ಗಳು ಹೆಂಗೆ ಏನೇನು ಅಂತ ಅದು ಹೇಳ್ಕೊಡ್ತೀನಿ. ಹಾಂ ಸರ್. ಇಲ್ಲಿ ನೋಡಿ, ಇದು ಭೂಮಿ ಹೊಡಿತಾ ಇದೆಯಲ್ಲ, ಬಿಟ್ಟಿರೋದು ಈ ಬೀಟು. ಹಾಂ ಸರ್. ಈ ಬೀಟು ಬಿಟ್ಟರೆ ಇದು ಏನಕ್ಕೆ ಅಂತ ಅಂದರೆ ದಪ್ಪ ಹೋಗೋದಕ್ಕೆ ಅದು ಕಂಬ ದಪ್ಪ ಆಯ್ತದೆ ಅಂತ. ಹಾಂ ಹಾಂ. ಭೂಮಿನಲ್ಲಿ ಇದು ದಪ್ಪ ಆಯ್ತದೆ ಅಂತ. ಆಮೇಲೆ ಇದು ಬಿಟ್ಟೈತೆ, ಇದು ಗ್ಯಾಪ್ ಇಲ್ಲಿ ನೋಡಿ 2 ಇಂಚ್ ಬಿಟ್ಟಿರುತ್ತೆ. ಇದರಿಂದ ಸಿಪ್ಪೆದ ಈ ಎಲೆಯ ಈ ಏನು ಬಾಳೆ ಎಲೆ ದಿಂಡಿದೆ, ಈ ದಿಂಡು ಈ ಕಂಬದಿಂದ ಇದು ಹೊರಗಡೆ ಬಂದರೆ ಈ ಪಟ್ಟೆ ಇದು ಮಿನಿಮಮ್ 2 ಇಂಚ್ ಬರ್ತದೆ ಅಂತ ಅನ್ಕೊಂಡಿದೀವಿ. ಕೆಲವರು ರೋಗ ಅಂತ ಹೇಳ್ತಾರೆ. ಇದು ಕಂಬ ದಪ್ಪ ಆದರೆ ಮಾತ್ರ ಇದು ಹೊಡೆಯೋದು. ಯಾಕೆಂದ್ರೆ ಪೇಸ್ಟ್ ಎಲ್ಲ ಖಾಲಿ ಆಗಿರುತ್ತೆ, ಇದು ಹೊರಗಡೆ ಬರ್ತದೆ. ಇದು ಇದಾದ್ಮೇಲೆ ನೋಡಿ ಇದೇ ಥರ ಎಷ್ಟೆಷ್ಟು ಸಿಂಟಮ್ಸ್ ಇದೆ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಆಮೇಲೆ ಈ ಎಲೆ ಮಾಡಿಸಿ ಇದನ್ನು ಇಲ್ಲಿ ಈ ಥರ ನೋಡ್ಬೋದು. ಹಾಂ, ಈ ಲೈನ್ ಏನು ನೋಡ್ತಾ ಇದ್ರಿ ನೋಡಿ, ಅಲ್ಲೊಂದು ಎಲೆ ಹೇಳಿದೆ ನಿಮಗೆ, ಅದು ಐಡಿಯಾ ಇದೆ ಏನೋ ಗೊತ್ತಿಲ್ಲ. ಅಲ್ಲಿ ಮಿನಿಮಮ್ ಇದು ಒಂದು 2 ಇಂಚು 3 ಇಂಚಷ್ಟು 2 ಇಂಚ್ ಇದೆ. 2 ಇಂಚ್ ಇದ್ರೆ 100 ಗ್ರಾಮ್ ಫಾಸ್ಫರಸ್ ಕೊಡಿ ಅಂತ. ಫಾಸ್ಫರಸ್ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟಲ್ಲಿ ಬರುತ್ತೆ. ನೈಟ್ರೋಜನ್ನು ಫಾಸ್ಫರಸ್ 2 ಸಿಗುತ್ತೆ. ಇದು ನಮಗೆ ಫಾಸ್ಫರಸ್ ಅಂದರೆ ಬೇರು ಬೆಳವಣಿಗೆ ಆಯ್ತಕ್ಕಂಥ ಗೊಬ್ಬರನ ಇದು ಕೇಳ್ತಾ ಇರೋದು. ಇನ್ನು ನೈಟ್ರೋಜನ್ ಕೇಳೋದು ಯಾವುದೋ ಬೇರೆದಿರುತ್ತೆ. ಬನ್ನಿ ಇದು ತೋರಿಸಿ ನೈಟ್ರೋಜನ್ ಯಾವ್ದು ಕೇಳೋದು ಅದೇನಂತೆ. ಇದಾದ ಇನ್ನೊಂದು ಗಿಡ ನೋಡ್ಬೋಲ್ಲ, ಇಲ್ಲಿ ಈ ಕಡೆ ಐತೆ, ಇಲ್ಲಿ ಅಲ್ಲಿ. ಇಲ್ಲ ಅದೊಂದು ಆದಮೇಲೆ ಇನ್ನೊಂದು ಸುಳಿ ಎಲ್ಲ ಇದನ್ನು ತೋರಿಸೋದ್ನಲ್ಲ, ಇಲ್ಲಿ ಇದು ಒಂದಿದೆ ನೋಡಿ, ಆ ಎಲ್ಲೆಲ್ಲಿ ಇರಬೇಕು. ನೋಡಿ ಇದು ಬೂದಿನ ಕೇಳ್ತಾ ಇರೋದು ಇದು. ಆಮೇಲೆ ಈ ಕಲರ್ ಇದೆಯಲ್ಲ, ಇದು ಕೂಡ ನಾವು ನೈಟ್ರೋಜನ್ ಕೇಳ್ತಾ ಇದೆ. ಅಂದರೆ ಅಮೋನಿಯಂ ಸಲ್ಫೇಟು, ಯೂರಿಯಾ ಅಥವಾ DAP ಅದನ್ನ ಏನಾರು ಒಂದು ಕೊಡಿ ಅಂತೇಳಿ ಅದು ಕೇಳ್ತಕ್ಕಂಥದ್ದು. ಆಮೇಲೆ ಈಗ ನೀವು ಟೋಟಲ್ ಎಷ್ಟು, ಆಮೇಲೆ ಕೆಲವು ನೋಡಿ ಈ ಥರ ಎಣ್ಣೆ ಹೆಂಗೆ ಆಗ್ತದೆ. ಇದು ಮೈಕ್ರೋನ್ಯೂಟ್ರೆಂಟ್ ಏನಂದ್ರೆ ಏನೂ ಇಲ್ಲ ಇದರಲ್ಲಿ. ಸೊ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ರಿಕವರಿ ಆಗುತ್ತೆ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಇಲ್ಲಾಂದ್ರೆ ಜಿಂಕು, ಬೋರನ್ನು, ಐರನ್ನು, ಕಾಪರು, ಮ್ಯಾಂಗನೀಸು ಈ ಥರ ಪೋಷಕಾಂಶ ಇರೋಂಥ ಒಂದು 50 ಗ್ರಾಮ್ ಕೊಟ್ಟರೆ ಇದು ರಿಕವರಿ ಆಗುತ್ತೆ. ಇದು ರೋಗ ಅಲ್ಲ, ಇದು ಬರೀ ಡಿಫಿಷಿಯನ್ಸಿ, ರೋಗನೇ ಬೇರೆ ಇರ್ತವೆ ಅದಕ್ಕೆ. ಇದಾದ್ಮೇಲೆ ರೋಗದ ಯಾವುದೂ ಇಲ್ಲ. ಇದು ಎತ್ತರವಾಗಿರೋ ಪ್ರದೇಶ, ಇದು ನಿಮ್ಮ ಗದ್ದೆ. ಇದು ಹೀಗೆ ನೀವು ನೀರು ಇಲ್ಲಿ ಎಷ್ಟೇ ಕೊಟ್ಟರು ಆ ಕಡೆಗೆ ಬಸ್ತಾಯ್ತದೆ. ನೀರು ಜಾಸ್ತಿ ಹೆಂಗಿದೆ ಏನಿದೆ ಅದನ್ನ ನಾನು ಅಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಇಲ್ಲಿ ಬನ್ನಿ, ಇನ್ನೊಂದು ಇದೆಯಲ್ಲ, ಇದು ನೋಡಿ ಆಹಾರದ ಕೊರತೆಯಿಂದ ಹ್ಯಾಂಡಿಕ್ಯಾಪ್ಟ್ ಆಗಿತ್ತು ಇದು ಒಂದು. ಇಲ್ಲಿ ನೋಡಿ ಈ ಎಲೆಲೆ ನಿಮಗೆ ಗೊಬ್ಬರ ಡಿಫಿಷಿಯನ್ಸಿ ಕಾಣಿಸಿದೆ. ಇದು ಇಲ್ಲಿಂದನೂ ಕಾಣಿಸಿದೆ, ಇಲ್ಲಿಂದ ಕಾಣಿಸಿದೆ. ಆಮೇಲೆ ಸ್ವಲ್ಪ ಗೊಬ್ಬರ ಕೊಟ್ಟಿದ್ರಿ, ಸಿಕ್ಕಿದೆ, ಸ್ವಲ್ಪ ತಗೊಂಡೈತೆ. ಈಗ ಹೊಸ ಎಲೆ ಚೆನ್ನಾಗಿ ಬರ್ತೈತಿ. ನೋಡಿ ಮೊದಲಿಂದನೂ ಊಟ ಸಾಲ್ಟೇಜ್, ಇದು ಮತ್ತೆ ಇದೆಲ್ಲ ಸಾಲ್ಟೇಜ್ ಆಗಿ, ಮತ್ತೆ ಇದು ಸಾಲ್ಟೇಜ್ ಆಗಿ. ಈಗ ನೀವು ಒಂದು 10 ದಿನ ಆಯ್ತಾ ಗೊಬ್ಬರ ಕೊಟ್ಟು ಒಂದು 10-12 ದಿನ ಆಯ್ತು. 10-12 ದಿನ ಆಗಿದ್ರೆ 7 ದಿನಕ್ಕೆ ಒಂದೆಲೆ ಬರುತ್ತೆ. ಅಂದ್ರೆ ಇದು ಅರ್ಧ ಕೊಟ್ಟಿರ್ತೀರಿ, ಚೇಂಜ್ ಆಗಿದೆ. ಅಥವಾ ಆಮೇಲೆ ಇದು ಬಂದಿದೆ, ಈಗ ಚೇಂಜ್ ಆಗಿದೆ. ಈ ಎಲೆ ಆ ಎಲೆ ಚೇಂಜ್ ಆಗಿದೆ. ಆಮೇಲೆ ಇನ್ನೊಂದು ತೋರಿಸಿದ್ರೆ ಅಲ್ಲಿ ಬನ್ನಿ, ಆ ಗಿಡ ಇದು ನೋಡಿ. ಇದು ನಾನು ನಿಮಗೆ ಎಂಥದ್ದು ಅಂಗಡಿ ತುಪ್ಪ ಮತ್ತು ಬೆಣ್ಣೆ ನೆನ್ಕೊಳ್ಳಿ ಅಂತ ಹೇಳಿದ್ರೆ ಇದನ್ನ ಮುಟ್ಟಿ ಈ ಥರ ಯಾವ ಥರ ಇದೆ. ಇದೊಂದು ರಫ್ ಇದೆ, ರಫ್ ಅಂದರೆ ಅಂಗಡಿ ತುಪ್ಪ ಕಡಿಮೆ ಇದೆ. ಅಲ್ಲ, ಇದು ಅಂಗಡಿ ತುಪ್ಪ ಥರ ಮರಳು ಅದು ನೈಸ್ ಆಗಿದ್ರೆ ರೋಗ ಬಂದದೆ ಅಂತ. ಬೇರೆಲ್ಲ ಆಹಾರ ಸಿಗ್ತಾ ಇಲ್ಲ, ಅದಕ್ಕೆ ಕೊಳ್ತೋಗದೆ ಅಂತ. ಇದಕ್ಕೂ ಕೂಡ ಆಹಾರ ಸಾಲ್ಟೇಜ್ ಆಗಿ ರಫ್ ಆಗಿದೆ. ಇದು ರಫ್ ಆಗಿದ್ರೆ ಇದೆ ಗೊಬ್ಬರಗಳ ಕೊರತೆ. ನೀವು ಗೊಬ್ಬರ ಕೊಟ್ಟ ಮೇಲೆ ಒಂದು ಇದು ಬಂದಿರೋದು, ಇದು ಅಂದ್ರೆ 7 ದಿನ. ಈ ಎಲೆ 7 ದಿನ ಆಗಿ ಇದು ಬಂದಿರೋದು. ನೋಡಿ ಈ ಎಲೆ ಸೈಜು ನೋಡಿ, 1 ಗೇಣು, ಇಲ್ಲೊಂದು ಅರ್ಧ ಗೇಣು. ಇದು ಎರಡು ಮೇಲ್ ಬಂದು 2 ಇಂಚ್ ಬರುತ್ತೆ. ಈ ಎಲೆ ಚೆನ್ನಾಗಿ ಬರುತ್ತೆ. ಇದು ಈ ಸುಳೆ ಗೊತ್ತಿರೋದು ಇದೇನಿದೆ,
ಇದು ಭತ್ತ ಅಂದ್ರೆ ಗೊಬ್ಬರ ಕೊರತೆ ಇತ್ತ ಹಂಗಾಗಿದೆ ಅನ್ನೋದು ಈಗ ಅರಿವು ಆಗೇ ಆಗುತ್ತೆ. ಈಗ ರೈತರು ಏನ್ ಮಾಡ್ತಾರೆ, ಸುಮ್ಮನೆ ಇದಕ್ಕೆ ಔಷಧಿ ಹೊಡಿತಾರೆ. ಅದಕ್ಕೆ ಔಷಧಿ ಹೊಡೆಯೋ ಬದಲ ಗೊಬ್ಬರ ಕೊಟ್ಟರೆ ಅದು ರಿಕವರಿ ಆಗುತ್ತೆ. ಆಕ್ಚುಲಿ ಇದ್ಲೇ ಕಾಣಿಸ್ತದೆ ನಿಮ್ಗೆ, ಅದು ಹ್ಯಾಂಡಿಕ್ರಾಫ್ಟ್ ಆಗಿರೋದು. ಇದಕ್ಕಿಂತ ಇದೆಲ್ಲ ಇಲ್ಲ ಇದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗಿರೋದಲ್ಲ. ಇಲ್ಲೆಲ್ಲ ಯಾವಾಗ ಮಡ್ಕೋತಿದೋ ಇದು ಇಲ್ಲೇ ನೀವು ತಿಳ್ಕೊಂಡು ಗೊಬ್ಬರ ಕೊಡ್ಬೇಕಿತ್ತು. ನಾವು ಯಾವಾಗ 30 ದಿನಕ್ಕೊಂದ್ಸರಿ ಗೊಬ್ಬರ ಯಾಕೆ ಕೊಡಿ ಅಂತ ಹೇಳ್ತೀವಿ ಅಂದರೆ, ಇದಕ್ಕೆ ಆಹಾರ 30 ದಿವಸಕ್ಕೊಂದ್ಸಲಿ ಬೇಕೇ ಬೇಕು. ನಾವು ಕೊಟ್ಟಂಥ ಆಹಾರ ತೀರೋಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಆಹಾರ ಕೊಡಿ ಅಂತ ಹೇಳೋದು. ಇದು ಓವರಾಲು ನಿಮ್ಮದು ಮೇಲ್ಗಡೆ ತೋಟ ಇದು ಅಂದರೆ ಎತ್ತರವಾಗಿರೋ ಪ್ರದೇಶದಲ್ಲಿ ನಿಮ್ಗೆ ಇಷ್ಟು 3.5 ತಿಂಗಳಿಗೆ ಇಷ್ಟು ಬಂದಿದೆ. ಸೊ ಇದು ಹಳದಲ್ಲಿ ಎಷ್ಟಿದೆ ನೋಡೋಣ ಮನೆ, ಇಲ್ಲಿ ಹಿಡಿಬೋದಾ? ಆಮೇಲೆ ಕಂಬ ಹೊಡಿತವೆ ಅನ್ನಲ್ಲ ನೋಡಿದು, ಇಲ್ಲಿ ಬನ್ನಿ, ಇದಿದೆಯಲ್ಲ ಇದು ಕಂಬ ದಪ್ಪಾಗಿ ಹೊಡೆದಿರೋದು. ಇದು ಈ ಎಲೆ ಒಂದ್ ಎಲೆ ಹೊಡೆಯೋದು, ದಪ್ಪಾಗಕ್ಕೆ ಹೊಡೆಯೋದು. ಇದು ರೋಗ ಅಂತಾರೆ, ಇದು ರೋಗ ಅಲ್ಲ, ಗಿಡ ದಪ್ಪಾಗಕ್ಕೆ. ಇಲ್ಲಿ ನೋಡಿ ಭೂಮಿನ ಹೊಡಿತಾ ಇಲ್ವ, ಇಲ್ಲಿ ಬೀಟ್ ಬಿಡ್ತಾ ಇದ್ದಲ್ಲ, ಇಲ್ಲ ಬೀಟ್ ಬಿಡ್ತಾ ಇದೆ ಅಂತಂದ್ರೆ ಅದು ಕಂಬ ದಪ್ಪಾಗಕ್ಕೆ. ಆಮೇಲೆ ನೀರು, ಹೌದು ಸುಳಿ ಮರಿ ಬರ್ತದೆ, ಇನ್ಮೇಲೆ ನೀರನ್ನ ಈಗ ಮಳೆ ಬಿದ್ದಿದೆ, ನೀರು ಆನ್ ಮಾಡೋದಾದ್ರೆ ನೀವು ಈ ಸೆಂಟ್ರಿಗೆ ಮಡಗಿಸ್ತೀನಿ ನೋಡಿ, ಇವೆಲ್ಲ ಪಟ್ಟೆ ಬಿಡ್ತಾವೆ. ಇಲ್ಲ ಈ ಪೈಪನ್ನು ಇಟ್ಕೊಳ್ಳಿ, ಈ ನೆರಕ್ಕೆ ಮಡಗಿಸ್ತೀವಿ, ಇಲ್ಲೂ ಮಡಗ್ಬಿಟ್ಟು ನೀರು ಬಿಡಿ ಅಂತೀವಿ. ಈಗ ಮಳೆ ಇರೋದ್ರಿಂದ ಏನು ಅವಶ್ಯಕತೆ ಇಲ್ಲ. ಸೊ ಮಳೆ ನಿಂತು ಹೋಯ್ತು ಅಂದರೆ ಇಲ್ಲಿಗೆ ಮಡಗ್ಬಿಟ್ಟು ನೀರು ಬಿಟ್ರೆ ಮಾತ್ರ ಗಿಡ ತಗೊಳುತ್ತೆ, ಅಲ್ಲಿಗೆ ಬಿಟ್ರೆ ರೋಗ ಬರ್ತದೆ. ಅಲ್ಲಿ ಬಿಟ್ರೆ ನೀರು ತಗೊಳ್ಳಲ್ಲ. ನೀರು ಏನಾಗುತ್ತೆ ಅಂದರೆ ಇಲ್ಲಿ ಹಿಂಗೆ ಕಂದು ಹಿಂಗೆ ಬಂದೈತೆ, ನೀರು ಇಲ್ಲಿ ಬಿದ್ದು 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 ಇಲ್ಲಿ ಏನಾಗುತ್ತೆ ಅಂತಂದರೆ ಪೂರ್ತಿ ಅಲ್ಲೇ ಕೊಳ್ತೋಗಿ ಶುರು. ಯಾವಾಗ ಕೊಳ್ತೋಯ್ತು ಬೇರೆಗಳು ಜಾಸ್ತಿ ಆಯಿತು ಆವಾಗ ಅಲ್ಲೇ ರೋಗಗಳು ಉತ್ಪತ್ತಿ ಆಗೋದು. ಆಮೇಲೆ ಇಲ್ಲಿಂದ ಈಗ ಈ ಮರ ಇದು ಬಳೆ ಗಿಡದಿಂದ ಇಲ್ಲಿ ಗಂಟೆ ಬೇರೆ ಇರುತ್ತೆ, ಇಲ್ಲಿ ಗಂಟೆ ಬೇರೆ ಇಲ್ಲಿ ಕೊಟ್ಟಾಗ ಇಲ್ಲಿ ಬೇರು ಇಲ್ಲಿ ನೀರ್ನ ಹೌದು ಸಪೋರ್ಟ್ ತಗೊಳ್ಳೋದು. ಇಲ್ಲಿ ನೋಡಿ, ಈಗ ಇಲ್ಲಿಂದ ಬೇರೆ ನೀವು ಬಿಡ್ತೀನಿ, ನೀರು ಬಿಟ್ರೆ ಇಲ್ಲಿ ಗಂಟನೂ ತೇವ ಆಯ್ತದೆ, ಇದು ಇಲ್ಲಿ ಗಂಟ ತೇವ ಆಗುತ್ತೆ. ಹೌದು, ಸೆಂಟ್ರಲ್ಲಿ ಅದು ಅಬ್ಸರ್ವ್ ಮಾಡುತ್ತೆ. ನಾವು ಬಡ್ಡೆ ಬಿಟ್ಟಷ್ಟು ನಮ್ಗೆ ಕೊಳೆಯೋ ರೋಗ ಜಾಸ್ತಿ ಆಗುತ್ತೆ. ಈಗ ಇದು ಎಲ್ಲಿ ಗಂಟ ಇದೆ ಅಂದ್ರೆ ನೋಡಿ, ಈ ಬೇರೆ ಇದು ಬಳೆ ಎಲೆ ಇದೆಯಲ್ಲ, ಇದಕ್ಕಿಂತ ಒಂದು ಗೇಣು ಮುಂದೆ ಬಂದಿರುತ್ತೆ ಇಲ್ಲಿ ಗಂಟ ಬೇರು. ಇದ್ರದ್ದು ಈ ಸುಳಿ ಎಲೆ ಏನಿದೆ ಇಲ್ಲಿ ಗಂಟ ಬಂದೈತೆ. ನೋಡಿ ಇವೆರಡು ಇಟ್ಕೊಳ್ಳಿ. ಈ ಎಲೆಯಿಂದ ಅಲ್ಲಿ ಅರ್ಧ ಅಡಿ ಅಂತಂದ್ರೆ 2 ಎಲೆಗಳಿಗೆ ಸೇರ್ಕೊಂಡಿದೆ, 2 ಬೇರುಗಳು ಸೇರ್ಕೊಂಡಿದೆ, ಆಲ್ರೆಡಿ ಸೇರ್ಕೊಂಡಿರ್ತವೆ. ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಮಣ್ಣು ಕೆರಿತು ಅಂದ್ರೆ ಕೆಳಗಡೆಯಿಂದ ಹಳದಿ ಕಲರ್ ಬರ್ತದೆ. ಅದಕ್ಕೆ ನಾವು ದಿಂಡು ಕಟ್ಸೋದು ಬೇಡ ಅಂತ ಹೇಳಿದ್ವಿ. ಯಾವುದೇ ಕಾರಣಕ್ಕೂ ಕಂಬ ಮುರಿಯಲ್ಲ, ಅಲ್ಲಿ ಬುಡಕ್ಕೆ ಹೋಗಲ್ಲ, ಬೇಡ, ಏನು ಅವಶ್ಯಕತೆ ಏನಿಲ್ಲ. ಉಳುಮೆ ಮಾಡಿಸ್ಬೋದಲ್ವಾ ಸತ್ತೆಗೆ ಮೇಲೆ ರೋಟ್ರಿ ಹೊಡಿಸಿ ಅಷ್ಟೇ, ಮೇಲೆ ರೋಟ್ರಿ ಹೊಡಿಸಿ ಆಯ್ತಾ. ಇದೊಂದಾಯ್ತು. ನೆಕ್ಸ್ಟ್ ನೋಡಿ ಇದು ಚೇಂಜ್ ಆಗಿದೆ. ಹೌದು, ಇದೇನು ಗೊತ್ತಾ, ಇದು ಎಷ್ಟೊಂದು ಜನ ಗೊತ್ತಿರುತ್ತೆ. ಈ ಕಂಬಳಿ ಹುಳ ಬರ್ತಾವಲ್ಲ, ಇದು ಕಂಬಳಿ ಹುಳ ಮಾಂಸ ತಿಂದು ಮೂಳೆ ಬಿಟ್ಬಿಡ್ತಾರಲ್ಲ, ಹಂಗೆ ಬಂದು ಹಾರೋಗಿದೆ. ಇಲ್ಲಿಲ್ಲ, ಇಲ್ಲಿ ನೋಡಿ ಒಂದು ಹುಳ ಇಲ್ಲ, ಇಲ್ಲಿ ಅವು ಹೊರಟೋಗಿದೆ. ಅದು 4 ದಿನ 5 ದಿನ ಇರ್ತದೆ, ಅದ್ರ ಪಿಕ್ಕಿ ಅದು ಹೊರಟೋಗಿದೆ, ಅದು ಏನು ಇಲ್ಲ ಅಲ್ಲಿ. ಅದ್ರ ಗಲೀಜು ಹುಳ ಅಲ್ಲ, ಅದ್ರ ಗಲೀಜು ಅದು ಅಷ್ಟೇ, ಹೊರಟೋಗಿದೆ. ಚಿಟ್ಟಿಯಾಗಿ ಹೊರಟೋಯ್ತಾವ ಅವು. ನೋಡಿ ಇಲ್ಲೂ ಬಂದೈತೆ ನೋಡಿ, ಇದು ಆಗಲೇ ನೀವು ನೋಡ್ಕೊಂಡಿಲ್ಲ. ನಾವು ಹಂಗಿದ್ದಾಗ ಕೂದ್ಬಿಟ್ಟು ಮಣ್ಣಲ್ಲಿ ಮುಚ್ಚಾಕ್ಬಿಡಿ, ಗಿಡ ಎಲೆನೇ ಮುಚ್ಚಾಕ್ಬಿಡಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದೇನು ಪ್ರಾಬ್ಲಮ್ ಏನು ಮಾಡೋಲ್ಲ. ನೋಡಿ ಈ ಥರ ಇದು ಪಾಚಿ ಬರಬಾರ್ದು, ಜಮೀನು ಪಾಚಿ ಬಂದುಬಿಟ್ರೆ ಸ್ವಲ್ಪ ರೋಗ ಲಕ್ಷಣಗಳು ಜಾಸ್ತಿ ಆಯ್ತವೆ. ನೋಡಿ ಇದೆಲ್ಲ ಪೂರ್ತಿ ಕಂಬಳಿ ಹುಳ ಮೇದಿರೋದು. ಇದು ಯಾವಾಗ ಗೊತ್ತಾ, ಯಾವಾಗ ಕಳೆ ತೆಗ್ಸಿದ್ರಿ ಆ ಟೈಮಲ್ಲಿ ಬಂದಿರೋದು. ನೋಡಿ ಶೀತ ಜಾಸ್ತಿ ಆದರೆ ಈ ಥರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಅರಳಿ ಕಲರ್ ಏನು ಬಂದೈತೆ, ಇದು ಶೀತ ಜಾಸ್ತಿ ಆಗಿರೋದು. ಇದು ಪ್ರೌಢ ವ್ಯವಸ್ಥೆಗೂ ಬರ್ತಾ ಇರ್ತದೆ. ಈಗ ಅದನ್ನು ತೋರಿಸ್ತೀನಿ ಇಲ್ಲ ಕೆಳಗಡೆ ಇಲ್ಲದಾಗ. ನೋಡಿ ಇದು ನೋಡಿ ಇನ್ನೂ ಏಜ್ ಆಗಬೇಕಿದು. ನೋಡಿ ಈ ಬಾರ್ಡ್ರ್ ಒಣಗ್ತಾ ಇದೆಯಲ್ಲ, ಈ ಥರ ಬಾರ್ಡ್ರ್ ಒಣಗ್ತು ಅಂದರೆ ಸ್ವಲ್ಪ ಪೊಟ್ಯಾಶ್ ಕೊಡಬೇಕು, ಪೊಟ್ಯಾಶ್ ಅಂಶ ಕಡಿಮೆ ಆಗದೆ ಅಂತ. ಒಂದು ಅಡಿ ಬಿಟ್ಟು ಸುತ್ತ ಕೊಡಲ ಅದು. ನೀವು ಯಾವುದೇ ಇನ್ಮೇಲೆ ಗೊಬ್ಬರ ಕೊಡೋದಾದರೆ 1.5 ಇಂದ 2 ಅಡಿ ದೂರ ಕೊಡಬೇಕು. ಬಡ್ಡೆಯಿಂದ 2 ಅಡಿ ದೂರ ಕೊಟ್ಟರೆ ಅದು ತಗೊಳ್ಳೋವಂಥದ್ದು. ಈಗ ಅದು ನಮ್ಮದು ದಡದ ಜಮೀನು ಅಂತ ಹೇಳಿದ್ರೆ, ಅದು ದಡದ ಜಮೀನು, ಇದು ಹಳ್ಳದ ಜಮೀನು. ಸ್ವಲ್ಪ ಹಳ್ಳೆ ನೋಡಿ ಇದಕ್ಕೆ ಜೊತೆಲೆ ಹಾಕಿದ್ರೆ ಇಲ್ಲಿ ನೋಡಿ ಡ್ರಿಪ್ ವೈರು, ಅಲ್ಲಿಗೆ 5 ಲೀಟ್ರ್ ನೀರು ಹೋದರೆ ಇಲ್ಲಿಗೆ ಹೆಚ್ಚು ಕಡಿಮೆ 10 ಲೀಟ್ರ್ ಬರ್ತದೆ ಡೌನ್ಗೆ. ನೀರು ಜಾಸ್ತಿ ಆದರೆ ಗಿಡಗಳ ಬೆಳವಣಿಗೆ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಹಳದಿ ಕಲರ್ ಆಗಿದೆ ನೋಡಿ ಗಿಡ ಎಲ್ಲ. ಇದಕ್ಕೆ ಯೂರಿಯಾ ಕೊಟ್ಟರೆ ಕಂಟ್ರೋಲ್ ಬರುತ್ತೆ. ಫಂಗಿಸೈಡ್ ಕೊಟ್ಕೊಂಡು ಇವಕ್ಕೆಲ್ಲ ಯೂರಿಯಾ ಕೊಡಬೇಕು. ನೋಡಿ ಇದೆಲ್ಲ ಅದೇ
ಕೊಳ್ತು ನೋಡಿ ಬುಡ ಹೆಂಗಾಗಿದೆ ಇಲ್ಲಿ ಪೂರ ಇದೆಲ್ಲ ಇಲ್ಲಿ ನೋಡಿ ಇದು ಎತ್ತಿ ಇದು ನೀರು ಇಲ್ಲಿ ಡ್ರಿಪ್ ನೋಡಿ ಇನ್ನೂ ಹನಿತಾ ಇದೆ. ಹಳೆ ಸ್ಟಾಕ್ ನೀರು ಇದು. ಇಲ್ಲೆಲ್ಲ ಕಪ್ಪಣ್ಣ ಬಂದಿದೆ ನೋಡಿ. ಸೊ ಇದೇನಂದ್ರೆ ಇಲ್ಲಿ ಬೇರೆ ಕೊಳ್ತು ಬಿಟ್ಟದೆ. ಸೊ ಇನ್ಮೇಲೆ ಇದಕ್ಕೆ ನೀರು ಕಂಟ್ರೋಲ್ ಮಾಡಿಕೊಂಡು ಒಂಚೂರು ಸಿಂಗಲ್ ಸೂಪರ್ ಫಾಸ್ಫೇಟು ಯೂರಿಯಾನ ಕೊಟ್ಟರೆ ಡೆವಲಪ್ ಆಗುತ್ತೆ. ಇದೆಲ್ಲ ಸಿಂಟಮ್ಸ್ ಏನು ತೊಂದರೆ ಏನಿಲ್ಲ. ಶೀತ ಜಾಸ್ತಿ ಆಗಿರೋದಕ್ಕೆ ಈ ಥರ ಬಂದಿರೋದು ಇದು. ಈ ಕೆಲವೊಂದುಗಳು ಈಗ ಈ ಥರ ನೋಡಿ, ಈಗ ಇದೆಲ್ಲ ಭಾಳ ಚೆನ್ನಾಗಿ ಬಂದೈತಿ. ಇದೆಲ್ಲ ಹೈಟಾಗಿ ಬಂದೈತಿ. ಎಲ್ಲಿ ಶೀತಾಂಶ ಇದೆ ಅಲ್ಲಿ ಗಿಡ ಮೇಗ್ ಬರಲ್ಲ. ಬಾಳೆ ಅಂದ ತಕ್ಷಣ ನೀರು ಜಾಸ್ತಿ ಬೇಕು ಅಂತಾರೆ. ಈಗ ನಿಮ್ಗೆ ಏನು ಅನಿಸ್ತಾ ಸರ್? ಈಗ ಆ ತೋಟ ಅದು ನೋಡಿ, ಈಗ ಎರಡು ಕಾಣಿಸ್ತಾವೆ ನೋಡಿ. ಈಗ ಇದಕ್ಕೂ ನಾನೇನು ಅನ್ಕೊಂಡೆ ಅಂತಂದ್ರೆ ಇದಕ್ಕೆ ವ್ಯವಸಾಯ ಕಡಿಮೆ ಇತ್ತು. ಅದು ಹೋಸಲ ಶುಂಠಿ ಬೆಳೆದ್ರಿಂದ ನಾನು ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟಿದೆ. ಹಾಗಾಗಿ ಅದೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಯ್ತು. ಇದಕ್ಕೆ ಯಾವ್ದು ಗೊಬ್ಬರಗಳು ಕೊಟ್ಟಿರ್ಲಿಲ್ಲ. ಅದಕ್ಕಾಗಿ ಇದು ಬೆಳವಣಿಗೆ ಬರಿಲ್ಲ ಅಂತ ಅಂದ್ಬಿಟ್ಟು ಒಂದು ತಿಳ್ಕೊಂಡೆ. ಆಮೇಲೆ ಇನ್ನೊಂದೇನಾಯ್ತು ಅಂತಂದ್ರೆ ಇದಕ್ಕೆ ನಾನು ಕಡ್ಡಿ ಹಾಕೊಂಡಿದ್ರಿಂದ ಪ್ರತಿನಿತ್ಯ ನೀರು ಕೊಡ್ತಿದ್ದೆ ನಾನು. ಯಾವ್ದ್ರಲ್ಲಿ? ಕಡ್ಡಿ ಇದ್ದಾಗ ಡ್ರಿಪ್ ಅಲ್ಲಿ ಬಿಟ್ಟು ಇಲ್ಲ ಮಾಮೂಲಿ. ಈಗ ಬಾಳೆ ಇದಾದ್ಮೇಲೆ ಅದೇ ನಾನು ಏನ್ ಮಾಡ್ಕೊಂಡೆ, ಇದಕ್ಕೆ ಯಾಕೋ ನೀರ್ ಸಾಲ್ತೇ ಇಲ್ಲ, ಹಾಗಾಗಿ ಗಿಡಗಳು ಮ್ಯಾಗ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದೆ, ಇಲ್ಲಿ ನೋಡಿ ಇಲ್ಲಿ ಪೈಪ್ ಇದೆಯಲ್ಲ ಇದು, ಈ ಪೈಪ್ ಮುಖಾಂತರ ನಾನು ಅಲ್ಲಿಂದ ನಂದು ಕಲೆಕ್ಷನ್ ಇದೆ, ಆ ಪೈಪಿಂದ ಈ ಪೈಪ್ ಗಂಟ ತಗೊಂಡು ನಾನು ಒಂಥರ ಗದ್ದೆ ತರ ನೀರು ತುಂಬಿಸ್ಬಿಡ್ತಿದ್ದೆ ಇದಕ್ಕೆ. ಇದೊಂದು ಗದ್ದೆಗೆ ಇದಕ್ಕೆ ಮತ್ತೆ ಆ ಕಡೆ ಗದ್ದೆಗೆ, ಅದಕ್ಕೆ ಎರಡಕ್ಕೂ ಪೂರಾ ನೀರು ತುಂಬಿಸ್ಕೊತಿದ್ದೆ ನಾನು ಇದಕ್ಕೆ. ಯಾಕಂದ್ರೆ ನೀರು ಇದಕ್ಕೆ ಬಹಳ ಕಡಿಮೆ ಸಿಗ್ತಾ ಐತೆ. ಇದಕ್ಕೆ ತೇವಾಂಶ ಇಲ್ಲ. ಮನೋಭಾವನೆಯಲ್ಲಿ ನಾನೇ ಮಾಡ್ಬಿಟ್ಟೆ ಪೂರಾ ತುಂಬಾಕ್ಬಿಟ್ಟೆ. ಅದಕ್ಕೆಲ್ಲ ಟ್ರಿಪ್ಪಲ್ ನೀರು ಅದಕ್ಕೆ ಜಾಸ್ತಿ ಹೋಗ್ತೈತೆ ಮೇಲ್ಗಡೆ ಗದ್ದೆಗೆ. ಈ ಕೆಳಗಡೆ ಗದ್ದೆಗೆ ನೀರು ಕಡಿಮೆ ಆಗ್ತೈತೆ ಅಂತ ಅಂದ್ಬಿಟ್ಟು ಏನ್ ಮಾಡಿದೆ, ಈ ಪೈಪಲ್ಲಿ ಡೈರೆಕ್ಟ್ ಆಗಿ ನೇರ ನಾನು ನೀರು ತುಂಬಿಸಾಕ್ಬಿಟ್ಟೆ. ಹಾಗಾಗಿ ಗಿಡಗಳು ಈ ತರ ಆಯ್ತು. ಆವಾಗ ಬೇರ್ ಕೊಳ್ತೋಯ್ತು. ಬೇರ್ ಕೊಳ್ತೋಗ್ಬಿಟ್ಟು ಗಿಡಗಳು ಡೆವಲಪ್ಮೆಂಟ್ ಆಗಿಲ್ಲ ಆಹಾರ ತಗೊಳಕ್ಕೆ. ಬಟ್ ರೋಗ ಅಂತೂ ಯಾವುದೂ ಇಲ್ಲ. ನೋಡಿ ಇದು ಈಗ ಸರಿಸಮವಾಗಿ ಹಾಕೋ ಬಂದಿರೋದು ಈ ಗಿಡ. ಇದು ಹೌದು, ಇಲ್ಲಿ ಹಾಕಿರೋ ಪ್ರತಿಯೊಂದು ಯಾವ್ದೇನು ಪ್ಯಾಚಸ್ ಏನಲ್ಲ. ಈ ಗಿಡ ಯಾವ ಗಿಡಗಳು ಏನೋ ಹೋಗಿಲ್ಲ. ಬಟ್ ಇಲ್ಲಿ ಶೀತ ಜಾಸ್ತಿ ಆಗಿ ಗಿಡಗಳು ಡೆವಲಪ್ಮೆಂಟ್ ಆಗಿಲ್ಲ. ನೋಡಿ ಇದೇ ಈ ಜಾಗದಲ್ಲಿ ಈ ಕಡೆ ಸೈಡಲ್ಲಿರೋ ನೋಡಿ ಡೆವಲಪ್ ಆಗವೆ. ಈ ಸೈಡ್ ಅಲ್ಲವಲ್ಲ, ಅಂಚಲ್ಲಿರೋ ಯಾಕೆ ಡೆವಲಪ್ ಆಗವೆ ಅಂದ್ರೆ ನೀರು ಆ ಕಡೆಗೆ ಬಸ್ತೋಯ್ತಾ ಇದೆ. ಸೊ ಅದಕ್ಕೆ ಆ ಥರ ಆಯ್ತದೆ. ಈ ಸೆಂಟ್ರಲ್ ಇರೋ ಯಾಕೆ ಎದ್ದಿಲ್ಲ ಅಂದ್ರೆ ನೀರು ಈಗ ಅದೊಂದು ಅರ್ಥ ಆಗುತ್ತಲ್ವಾ. ಹೌದು, ಈಗ ನಾವು ನೀರು ಕೊಟ್ಟಿದ್ರಿಂದ ಹಿಂಗೆ ಆಗಿರ್ಬೋದು ಅಂತ ಅನ್ನೋದು. ನೋಡಿ ಈ ಲೈನಲ್ಲೂ ಐತೆ ಗಿಡಗಳು ಬಹಳ ಚೆನ್ನಾಗಿ ಬಂದೈತೆ. ಈಗ ಆ ಕಡೆ ಲೈನಲ್ಲಿ ಗಿಡಗಳು ಬಂದಿಲ್ಲ. ಇಲ್ಲಿ ಸಮಸ್ಯೆ ಆಗಿರೋದು ಏನಂದ್ರೆ ನೀರು ಯಾವಾಗ ಜಾಸ್ತಿ ಆಯ್ತು. ಸೊ ಈಗ ಇಲ್ಲೆಲ್ಲ ಹಳದಿ ಕಲರ್ ನೋಡಿ, ಇಷ್ಟು ಗಿಡಗಳಲ್ಲಿ ಹಳದಿ ಕಲರ್ ಇದೆ. ಅದೇ ಈ ಕಡೆ ಸೈಡ್ ಬನ್ನಿ ಕಡಿಮೆ ಇದು. ಈ ಕಡೆ ಅಲ್ಲಿಗೂ ಇಲ್ಲಿ ಹೋಲಿಸ್ಕೊಂಡ್ರೆ ಶೀತ ಇದ್ರೂ ಸ್ವಲ್ಪ ಬಸ್ತೋಯ್ತದೆ, ಹಳ್ಳಕ್ಕೆ ಬಸ್ತೋಯ್ತದೆ. ಹಂಗಾಗಿದೆ, ಬಸ್ತೋಗಿದೆ. ಇದೇನು ತೊಂದರೆ ಇಲ್ಲ, ರಿಕವರಿ ಆಯ್ತು. ಹಳದಿ ಎಲೆಗಳು ಕಡಿಮೆ, ರಿಕವರಿ ಆಗುತ್ತೆ, ಏನು ತೊಂದರೆ ಏನಿಲ್ಲ ಸರ್. ಇದು ಸಮಸ್ಯೆ ಏನಿಲ್ಲ. ಈಗ ಇದಕ್ಕೆ ಸ್ವಲ್ಪ ಯೂರಿಯಾನ ಕೊಟ್ಟರೆ 100% ಬರ್ತದೆ. ಕೆಲವೊಂದು ಗಿಡಗಳು ಹಿಂಗೆ ಇಲ್ಲ ಭತ್ತ ಬನ್ನಿ, ಅವು ಶೀತದಲ್ಲಿ ಓವರಾಗಿ ಬೇರಾಗಿ ಬರ್ತದೆ. ನಂಗೆ ಆಗಿರೋದು ಅದು. ಈಗ ಏನು ಅನ್ಸ್ತದೆ ಸರ್, ಬಾಳೆ ಒಂದು ಸ್ವಲ್ಪ ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಮಾಡ್ಬೋದಾ? ಕ್ರಮಬದ್ಧವಾಗಿ ಮಾಡ್ತೀನಿ ಅಂತಂದ್ರೆ ಯಾವುದೇ ಥರದ ತೊಂದರೆ ಏನಿಲ್ಲ. ನನಗಂತೂ ಮೇಲ್ಗಡೆ ಗಿಡಗಳು ನೋಡಿ ಭಾಳ ಖುಷಿ ಅನ್ನಿಸ್ತು. ಕೆಲವೊಬ್ರು ಹೇಳೋರು ನನಗೆ, ನೀನು ಗಿಡಗಳು ತಂದು ಇಡೋಕ್ಕಿಂತ ಕನ್ನುಗಳು ತಂದು ಹಾಕ್ಬೋದಾಗಿತ್ತು, ಕನ್ನುಗಳು ತಂದು ಹಾಕ್ಕೊಡುವೆ, ನೀನು ಅದು ಹಾಕೊಂಡಿರಿ ಅದೇ ಕಣ್ಗೂ ಗಿಡಗಳು ಈ ಥರ ಫೇಲ್ಯೂರ್ ಆಯ್ತಿರ್ಲಿಲ್ಲ ಅಂತಂದ್ಬಿಟ್ಟು ನಮ್ಮಲ್ಲೇ ಇರೋಂಥ ಜನಗಳು ಹೇಳೋರು. ನಾನು ತಂದು ಹಾಕಿದ್ದೀನಿ, ನೀನು ಮಾಡೋಕ್ಕಾಗಲ್ಲ, ನೋಡೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಅವ್ರು ಹೇಳಿದ್ಕು ನಾನು ತಿಳ್ಕೊಂಡಿದ್ದು ಮನಸ್ಥಿತಿಗೂ ಎಷ್ಟೋ ಗಿಡಗಳು ಹೋಗ್ಬೋದು ಅಂತ ತಿಳ್ಕೊಂಡಿದ್ದೆ. ಬಟ್ ಯಾವ್ದು ಫೇಲ್ಯೂರ್ ಏನಿಲ್ಲ. ಬಟ್ ನೀರು ಜಾಸ್ತಿ ಆಗಿ ಕುಂಠಿತ ಆಗಿದೆ ನೋಡಿ. ಈ ಎಲೆನೂ ಕೂಡ ರಫ್ ಆಗಿದೆ. ನಾನು ಅದೇ ಸಸಿ ತಂದು ನೆಟ್ಟಿರೋದ್ರಲ್ಲಿ ಫೇಲ್ಯೂರ್ ಅನ್ನೋದು ಏನಿಲ್ಲ. ಗಿಡಗಳೆಲ್ಲ ಇದಾವೆ. ಆ ಗಿಡ ನೋಡಿ, ಈಗ ಆ ಗಿಡನ ಅದು ಒತ್ತಿಗೆ ಹೋಗಿ ಅದ್ರ ಒತ್ತಿಗೆ ಈ ಗಿಡಕ್ಕೆ ಗಿಡಕ್ಕೆ ನೋಡಿ, ಅದು ಎಲೆ ಮಾಡಿಸಿ ಮೇಲ್ಗಡೆ ಸುಳಿ ಎಲೆ ನೋಡಿ. ಅದು ಬೂದಿ ಎಷ್ಟು ಕೇಳ್ತಾ ಇದೆ ಅಂದ್ರೆ ಬರೀ ಇದು ಒಂದೇ ಪಟ್ಟೆ ಅಲ್ಲ, ಇದು ಕೇಳ್ತಾ ಇರೋದು ಇಲ್ಲಿಂದನೂ ಕೇಳ್ತಾ ಇದೆ ನೋಡಿ. ನೋಡಿ 4 ಇಂಚ್ ಮೇಲಿದೆ, ಹೆಚ್ಚು ಕಡೆ 3-4 ಇಂಚ್ ಇದೆ. 200 ಗ್ರಾಮ್ ಬೂದಿ ಕೇಳ್ತಾ ಇದೆ. ಸೊ ಅಂದ್ರೆ ಬೂದಿ ಕೊಟ್ರೆ ಗಿಡ ಬೆಳೆಯಕ್ ರೆಡಿ ಇದೆ. ಅದು ಈ ಬೂದಿ ಅಂದ್ರೆ ಯಾವ ತರ? ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತಲ್ಲ. ಸಿಂಗಲ್ ಸೂಪರ್ ಫಾಸ್ಫೇಟ್ ನಿಮ್ಮ ಹತ್ರ ಸಿಗುತ್ತಾ? ಅದು ನಮ್ಮ ಹತ್ರ ಸಿಗಲ್ಲ, ಅದು ಅಂಗಡಿಲಿ ತಗೋಬೇಕು. ಇಲ್ಲ ನಾವು ಲಿಕ್ವಿಡ್ ಕೊಡ್ತೀವಿ. ಲಿಕ್ವಿಡ್ ಡ್ರೆಂಚಿಂಗ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮೇಲೆ ಬರುತ್ತೆ. ಈಗ ಲಿಕ್ವಿಡ್ ಡ್ರೆಂಚಿಂಗ್ ಕೊಡ್ಲಾ? ಇಲ್ಲ ಲಿಕ್ವಿಡೇ ಕೊಡಿ, ಏನು ತೊಂದರೆ ಇಲ್ಲ. ಸಾವಯವದೇ ಕೊಡ್ತೀವಿ. ಇಲ್ಲ ಸಾವಯವದೇ ಕೊಡ್ತೀವಿ, ಅದನ್ನೇ ಮಾಡಿ ಸಾಕು, ಏನು ತೊಂದರೆ. ಯಾವ್ಯಾವ ವೀಕ್ ಆಗವೆ ಅದಕ್ಕೆ ಜಾಸ್ತಿ
ಅವಕ್ಕೆ ಗ್ರಾಮ್ ಕೊಡ್ಲಿ 1 ಲೀಟ್ರ್ ಅಷ್ಟೇ. 1 ಲೀಟ್ರ್. ಹಾಂ ದಮ್ಮ ಕಳಿಸ್ಬಿಟ್ಟು ಬುಡಕ್ಕೆ ಬಿಡಿಸ್ತೀವಿ ಅದನ್ನು. ಈ ಬುಡದಿಂದ ಒಂದು ಅರ್ಧ ಅಡಿ ಗ್ಯಾಪ್, ಅರ್ಧ ಅಡಿ ಬ್ಯಾಕ್ ಕ್ಯಾಪಲ್ಲಿ ಗಿಡ ಸುತ್ತ ಬಿಟ್ಬಿಡಿ. ತೋರಿಸ್ಬಿಟ್ಟೆ ಅದನ್ನು ನಾನು ಹೆಂಗೆ ಮಾಡಬೇಕು. ಏನಿಲ್ಲ, ನಿಮ್ಮಲ್ಲಿ ಗಿಡ ತೊಗೊಂಡಿದ್ದಕ್ಕೆ ನಮಗೆ ಫೇಲ್ಯೂರ್ ಅಂತ ನೀವು ಕಂಡಿಲ್ಲ. ಚೆನ್ನಾಗಿದೆ. ಈಗ ಮೇಲ್ಗಡೆ ಈಗ ನಂದು ಇನ್ನೂ ಅರ್ಧ ಎಕರೆ ಮೇಲೆ ಜಮೀನು ಇದೆಯಲ್ಲ, ಈಗ ಶುಂಠಿ ಎಲ್ಲ ತೆಗೆದ್ಬಿಟ್ಟು ಇನ್ನು ಅದಕ್ಕೂ ಮತ್ತೆ ಕೇಳ್ತೀನಿ ನೆಕ್ಸ್ಟ್ ಇಯರ್ಗೆ ಇದೆಲ್ಲ ಮುಗಿಸ್ಕೊಂಡು ಅದಕ್ಕೂ ಪೂರ ಆಗ್ಬಿಟ್ಟು ಬನ್ನಿ ಅಲ್ಲಿ ಮೇಯಿಸ್ಕೊಂಡು ನೋಡೋಣ. ನೋಡಿ ಇದು ಫುಲ್ ಮೇಲಿರೋದಕ್ಕೆ ಹಳದಿ ಕಲರ್ ಇಲ್ಲ, ಇದೇ ಜಮೀನು ಇದರಲ್ಲಿ ಯಾವುದೂ ಇಲ್ಲ. ಯಾಕೆಂದ್ರೆ ಫುಲ್ ಮೇಲಿರೋದ್ರಿಂದ ಹಳದಿ ಕಲರ್ ಏನಂದ್ರೆ ಏನಿಲ್ಲ ಇದು. ನೋಡಿ ಇದೊಂದು ಗೊಬ್ಬರ ಸಿಗಲಿಲ್ಲ ಅಂದರೆ ಶೀತ ಒಂದೇ ಪೈಪಲ್ಲಿ ಜಾಸ್ತಿ ನೀರೇನೋ ಬಿದ್ದರೆ ಹಿಂಗಾಗುತ್ತೆ. ನೋಡಿ ಇದು ಇಲ್ಲಿ ಗೊಬ್ಬರ ಇಲ್ಲ, ಸಿಕ್ಕಿಲ್ಲ 1 ತಿಂಗಳಲ್ಲಿ, ಆಮೇಲೆ ಗೊಬ್ಬರ ಸಿಕ್ಕೈತೆ, ಆಮೇಲೆ ಈಗ ಸಿಕ್ಕೈತೆ. ಆಹಾರ ತಗೊಂಡ್ಮೇಲೆ ಬುಡಕ್ಕೆ ಹಾಕ್ಬಿಟ್ಟಾಗ ಕೆಲವಕ್ಕೆ ಸಿಗೋದಿಲ್ಲ ಅದಕ್ಕೆ. ನೋಡಿ ಇದೆಲ್ಲ ಚೆನ್ನಾಗಿದೆ. ಸೊ ನಮ್ಮದು 9902038931 ಏನಾದ್ರು ಬೆಳೆ ಬಗ್ಗೆ ಮಾಹಿತಿ ಅಥವಾ ಬಾಳೆ ಗಿಡ ಬೇಕು ಅಂತ ಸಂಪರ್ಕಿಸಿ. VR ಆರ್ಗಾನಿಕ್ ನರ್ಸರಿ ಫಾರ್ಮ್, ಕೇರಳ. ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮಲ್ಲಿ ಅಡಿಕೆ ಗಿಡಗಳೆಲ್ಲ ಸಿಗುತ್ತಲ್ಲ? ನಮ್ಮ ಹತ್ರ ಅಡಿಕೆ ನಿಮ್ಮ ಹತ್ರನೇ ತಂದಿರೋದು ಈ ಅಡಿಕೆ ಎಲ್ಲ ಖಾಲಿ ಆಗ್ಬಿಟ್ಟು ಈಗ ಅಡಿಕೆಗಳು. ಅಡಿಕೆ ಏನಿಲ್ಲ, ಅಡಿಕೆ ಎಲ್ಲ ಚೆನ್ನಾಗೈತೆ, ಅಡಿಕೆ ಚೆನ್ನಾಗಿ ಬರ್ತದೆ. ಅಡಿಕೆ ಎಲ್ಲ ಚೆನ್ನಾಗೈತೆ, ಅಡಿಕೆ ಎಲ್ಲ ಚೆನ್ನಾಗಿ ಬಂದೈತೆ. ಓಕೆ, ಥ್ಯಾಂಕ್ ಯು ಸರ್.